ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಟುಟಿ ಫ್ರೂಟ್ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ಹಾಗೆ ನೈಟ್ ಡಿನ್ನರ್ಗೆ ಮಶ್ರೂಮ್ ಬಿರಿಯಾನಿ ಕೂಡ ಮಾಡ್ತಾ ಇದ್ದೀನಿ. ಸೊ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಬನ್ನಿ. ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ಫ್ರೆಂಡ್ಸ್, ಈಗ ಟುಟಿ ಫ್ರೂಟ್ ಮಾಡೋಣ ಅಂಥೇಳಿ ಮನೆಯಲ್ಲೇ ಯಾವ ರೀತಿ ಮಾಡೋದಂಥೇಳಿ ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಕಲ್ಲಂಗಡಿ ಹಣ್ಣು ಇರುತ್ತಲ್ವ, ಅದರ ಸಿಪ್ಪೆನ ನಾನು ಮೇಲೆ ಗ್ರೀನ್ ಕಲರ್ ಲೇಯರ್ ಇರುತ್ತಲ್ವ ಅದನ್ನು ತೆಗೆದುಬಿಟ್ಟಿದ್ದೀನಿ. ನಂತರ ವೈಟ್ ಕಲರ್ ಬರುತ್ತಲ್ವ ಅದನ್ನು ಮಾತ್ರ ತಗೊಳ್ಬೇಕು ಅಷ್ಟೇ. ಮೇಲೆ ಗ್ರೀನ್ ಕಲರ್ ಹೊಟ್ಟೆಲ್ಲ ತೆಗೆದುಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ನಮ್ಗೆ ಯಾವ ರೀತಿ ಪೀಸಸ್ ಬೇಕೋ ಆ ರೀತಿ ಕಟ್ ಮಾಡಿ ಈಗ ಬೇಯಲಿಕ್ಕೆ ಇಟ್ಟಿದ್ದೀನಿ ನೋಡಿ. ನೀರು ಹಾಕಿಬಿಟ್ಟು ಅದಕ್ಕೆ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಹಾಕಿದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಒಂದು ಪೀಸಸ್ ಏನಿದೆ ಅದು ಟ್ರಾನ್ಸ್ಪರೆಂಟ್ ಆದರೆ ಸಾಕು, ಚೆನ್ನಾಗಿ ಮೆತ್ತಿಗೆ ಬೇಯೋ ಅಷ್ಟು ಬೇಡ, ಬರೀ ಟ್ರಾನ್ಸ್ಪರೆನ್ಸ್ ಆದರೆ ಸಾಕು. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಸ್ಟ್ರೈನರ್ ತಗೊಂಡ್ಬಿಟ್ಟು ನೀರೆಲ್ಲ ನೋಡಿ ಡ್ರೈ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಇದನ್ನು ಜಾಸ್ತಿ ಬೇಯಿಸ್ಕೊಳ್ಳೋಕ್ಕೆ ಹೋಗಬಾರ್ದು, ಬರೀ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಈಗ ನೋಡಿ ಸ್ಟ್ರೈನರ್ಗೆ ಎಲ್ಲ ಹಾಕಿಬಿಟ್ಟು ನೀರೆಲ್ಲ ಡ್ರೈ ಆದಮೇಲೆ ಒಂದು ಬೌಲ್ನ ತಗೊಂಡ್ಬಿಟ್ಟು ಎಷ್ಟು ಬೌಲ್ ಆಗುತ್ತೆ ಅದರ ಅಳತೆನ ತಗೊತಾ ಇದ್ದೀನಿ. ಏಕೆಂದರೆ ನಮಗೆ ಇದು ಸಕ್ಕರೆ ಪಾಕ ಹಾಕಬೇಕಲ್ವ, ಅದಕ್ಕೋಸ್ಕರ. ಈಗ 2 ಬೌಲಷ್ಟು ಬಂತು ಇದು ಟುಟಿ ಫ್ರೂಟ್ದು ಕಟ್ ಮಾಡಿರೋದು. ಈಗ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿಬಿಟ್ಟು ಅದಕ್ಕೆ ಅರ್ಧ ಕಪ್ಪಷ್ಟು ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. 2 ಕಪ್ಪಿಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿದ್ರೆ ಸರಿ ಹೋಗುತ್ತೆ. ಸಿಹಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಸಕ್ಕರೆ ಕರಗಬೇಕು. ಇದೊಂಥರ ಒಂದೆಳೆ ಪಾಕ ಬರಬೇಕು, ಅಂದರೆ ಅಂಟಂಟಾಗಿ ಬರಬೇಕು ಅಷ್ಟೇ. ಚೆನ್ನಾಗಿ ಕರಗಿಬಿಟ್ಟು ಈ ರೀತಿ ಪ್ರೆಸ್ ಮಾಡಿದಾಗ ಒಂದು ಲೇಯರ್ ಥರ ಬರಬೇಕು, ಅಲ್ಲಿವರೆಗೂ ಪಾಕ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಸಕ್ಕರೆ ಪಾಕ. ಈಗ ನಾನು ಸ್ಟ್ರೈನರ್ಗೆ ಹಾಕಿದ್ನಲ್ವ ಪೀಸಸ್ಸು, ಅದನ್ನು ಈಗ ಸಕ್ಕರೆ ಪಾಕಕ್ಕೆ ಹಾಕಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಸಕ್ಕರೆ ಪಾಕದಲ್ಲಿ. ಏಕೆಂದರೆ ಸ್ವೀಟ್ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ ಪೀಸಸ್ಗೆ, ಅದಕ್ಕೋಸ್ಕರ. ನೋಡಿ ಈ ರೀತಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಆ ಒಂದು ಸಕ್ಕರೆ ಪಾಕ ಎಲ್ಲ ಅದಕ್ಕೆ ಹೀರ್ಕೊಳ್ತದೆ. ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಹೀರ್ಕೊಂಡಾದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಕೆಳಕ್ಕೆ ಇಳಿಸಿದ್ದೀನಿ. ಬಿಸಿ ಆರಬೇಕು ಚೆನ್ನಾಗಿ. ಒಂದು 5 ನಿಮಿಷ ಬಿಟ್ಬಿಟ್ಟು ಈಗ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಒಂದು 4 ಬೌಲಷ್ಟು ತಗೊಂಡಿದ್ದೀನಿ. ಎಷ್ಟೆಷ್ಟು ಬರುತ್ತೋ ಅಷ್ಟು ಡಿವೈಡ್ ಮಾಡಿಬಿಟ್ಟು ಫುಡ್ ಕಲರ್ ಇರುತ್ತಲ್ವ ಮನೆಯಲ್ಲಿ, ಅದನ್ನು ಮಿಕ್ಸ್ ಮಾಡಿ ಟುಟಿ ಫ್ರೂಟ್ ಮಾಡ್ಕೋಬೋದು. ನೋಡಿ ಈಗ 4 ಬೌಲಷ್ಟು ಬಂತು ನನಗೆ. ಈ ಒಂದು ಕಲ್ಲಂಗಡಿ ಹಣ್ಣಿಂದ ತುಂಬಾ ಚೆನ್ನಾಗಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇದೇನಾದರೂ ಇಲ್ಲ ಅಂದರೆ ಪರಂಗಿ ಹಣ್ಣು ಇರುತ್ತಲ್ವ ಎಳೆದು, ಅದನ್ನು ತಗೊಂಡ್ಬಿಟ್ಟು ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಎರಡಕ್ಕೂ ಏನು ವ್ಯತ್ಯಾಸ ಇರಲ್ಲ, ಒಂದೇ ಥರ ಇರುತ್ತೆ. ನೋಡ್ತಾ ಇರ್ಬೋದು ಈಗ ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಕೇಸರಿ ಕಲರು ಮತ್ತು ರೆಡ್ ಕಲರ್ ಇರುತ್ತಲ್ವ, ಅದೆರಡು ಅಷ್ಟೇ ಇತ್ತು. ಈಗ 4 ಬೌಲ್ಗೆ ಹಾಕಿದ್ದೀನಲ್ವ, ಅದಕ್ಕೆ ನೋಡ್ತಾ ಇರ್ಬೋದು 2 ಕಲರ್ ಮಾತ್ರ ಇತ್ತು ಅಷ್ಟೇ ಅಲ್ವಾ. ಈಗ ಕೇಸರಿ ಕಲರು ಮತ್ತು ರೆಡ್ ಕಲರ್ ಫುಡ್ ಕಲರ್ ಇತ್ತಲ್ವ, ಅವೆರಡು ಮಿಕ್ಸ್ ಮಾಡಿಬಿಟ್ಟು ಒಂದು ಕಲರ್ ಮಾಡಿದೆ ನೋಡಿ. ಈಗ ನೋಡ್ತಾ ಇರ್ಬೋದು ನೀವು, ಇವೆರಡು ಮಿಕ್ಸ್ ಮಾಡಿದ್ರೆ ಒಂದು ಲೈಟ್ ಎಲ್ಲೋ ಅಲ್ಲಿ ಬಂತು. ಸೊ ಅದನ್ನು ಒಂದು ಕಲರ್ ಹಾಕಿದ್ದೀನಿ. ಬೇಕಂದರೆ ಗ್ರೀನ್ ಕಲರ್ ಹಾಕಿದ್ರೆ ಇನ್ನೂ ಕಲರ್ಫುಲ್ಲಾಗಿರುತ್ತೆ. ನನ್ನ ಹತ್ರ ಗ್ರೀನ್ ಕಲರ್ ಇದ್ದಿಲ್ಲ, ಅದಕ್ಕೋಸ್ಕರ ರೆಡ್ಡು ಮತ್ತು ಆರೆಂಜ್ ಇರುತ್ತಲ್ವ ಅದನ್ನು ಮಾತ್ರ ಹಾಕಿದ್ದೀನಿ ಅಷ್ಟೇ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೌಲ್ಗೆ ನಾನು ಇಟ್ಟಿದ್ದೀನಿ. ಇದು ಓವರ್ನೈಟ್ ಹಾಗೆ ಬಿಡಬೇಕು, ಏಕೆಂದರೆ ಆ ಸ್ವೀಟ್ನೆಸ್ ಎಲ್ಲ ಮತ್ತು ಕಲರ್ ಎಲ್ಲ ಅಬ್ಸರ್ವ್ ಆಗಬೇಕಲ್ವ, ಅದಕ್ಕೋಸ್ಕರ. ನೋಡಿ ಓವರ್ನೈಟ್ ಹಾಗೆ ಬಿಟ್ಟಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವ ಟುಟಿ ಫ್ರೂಟು, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಓವರ್ನೈಟ್ ಹಾಗೆ ಬಿಟ್ಬಿಡ್ತೀನಿ. ಒಂದು ಪ್ಲೇಟಲ್ಲಿ ಇಕ್ಬಿಟ್ಟು ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಹಾಗೆ ನೈಟ್ ಎಲ್ಲ ಬಿಟ್ಬಿಡ್ತೀನಿ. ನೀವು ಬೆಳಗ್ಗೆ ಮಾಡೋದಾದರೆ ಒಂದು ಮಧ್ಯಾಹ್ನದವರೆಗೂ ಬಿಟ್ಟರೆ ಅದೆಲ್ಲ ಅಬ್ಸರ್ವ್ ಆಗುತ್ತೆ, ಆವಾಗ ಒಣಗಲಿಕ್ಕೆ ಬಿಡ್ಬೋದು.
ಫ್ರೆಂಡ್ಸ್, ಈಗ ಓವರ್ನೈಟ್ ಬಿಟ್ಟಿದ್ದೆ ಅಲ್ವಾ, ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ತೆಗೆದುಬಿಟ್ಟು ಈ ರೀತಿ ಒಂದು ಪ್ಲೇಟ್ನ ತಗೊಂಡ್ಬಿಟ್ಟು ಅದಕ್ಕೆ ಟಿಶ್ಯೂ ಪೇಪರ್ ತಗೊಂಡಿದ್ದೀನಿ. ಈ ರೀತಿ ಪ್ಲೇಟ್ ಮೇಲೆ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಬೌಲಲ್ಲಿ ಇದೆಯಲ್ವಾ ಆ ಟುಟಿ ಫ್ರೂಟ್ನ ಈ ರೀತಿ ಹಾಕ್ಬಿಡ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಸಕ್ಕರೆ ಪಾಕ ಎಲ್ಲ ಇರುತ್ತೆ, ಅದೆಲ್ಲ ಡ್ರೈ ಆಗಬೇಕು. ಹಾಗೆ ರೂಮ್ ಟೆಂಪ್ರೇಚರಲ್ಲಿ ಇಡಬೇಕು, ಬಿಸಿಲಲ್ಲಿ ಇಡಬಾರ್ದು. ಬೇಗನೆ ಡ್ರೈ ಆಗಬೇಕು ಅಂಥೇಳಿ ಬಿಸಿಲಲ್ಲಿ ಇಡಬಾರ್ದು. ಆದಷ್ಟು ರೂಮ್ ಟೆಂಪ್ರೇಚರಲ್ಲೇ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ವೇಳೆ ಏನಾದರೂ ಬಿಸಿಲಿಗೆ ಇಟ್ಬಿಟ್ರೆ ಅದೊಂಥರ ಮಡ್ಚ್ಕೊಂಡಂಗೆ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಅದ್ರ ಮೇಲೆ ಇರುವಂತಹ ಎಲ್ಲ ಮಾಯ್ಶ್ಚರೈಸರ್ ಥರ ಇರುತ್ತಲ್ವ, ಅದೆಲ್ಲ ಹೋಗಿಬಿಡುತ್ತೆ ಬಿಸಿಲಿಗಿಟ್ರೆ. ಅದಕ್ಕೋಸ್ಕರ ರೂಮ್ ಟೆಂಪ್ರೇಚರಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಒಣಗಲಿಕ್ಕೆ ಬಿಡ್ತಾ ಇದ್ದೀನಿ. ಆ ಒಂದು ಟಿಶ್ಯೂ ಪೇಪರ್ ಏನಿದೆ, ಒಂದು ಸಕ್ಕರೆ ಪಾಕ ಹೀರ್ಕೊಂಡು ಹಾರಲಿಕ್ಕೆ ಬಿಡಬೇಕು, ಅಥವಾ ಫ್ಯಾನ್ ಗಾಳಿಗೆ ಬಿಟ್ರೂ ತುಂಬಾ ಬೇಗ ಒಣಗಿಬಿಡುತ್ತೆ. ನೋಡಿ, ಎಲ್ಲ ಒಂದು ಟ್ಯೂಟಿ ಫ್ರೂಟ್ನ ನಾನು ಎಲ್ಲ ಕಲರ್ಸ್ನ ಒಂದು 4 ಪ್ಲೇಟ್ಗೆ ಹಾಕಿಬಿಟ್ಟು ಡ್ರೈ ಆಗೋಕ್ಕೆ ಬಿಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನೋಡಿ, ಎಲ್ಲ ಕಲರ್ಸಲ್ಲೂ ಮಾಡಿದ್ನಲ್ವಾ 4 ಕಲರ್ಸಲ್ಲಿ. ಸೊ ಅದನ್ನೆಲ್ಲ ಈ ರೀತಿ ಪ್ಲೇಟ್ಗೆ ಹಾಕಿಬಿಟ್ಟು ಡ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ. ಡ್ರೈ ಆಗಿಬಿಟ್ರೆ ಇದನ್ನು ಎಲ್ಲ ಒಂದು ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸಿನ ಜಾರು ಅಥವಾ ಸ್ಟೀಲ್ ಬಾಕ್ಸು ಅದರಲ್ಲಿ ಹಾಕಿಬಿಟ್ಟು ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದು. ಒಂದು 6 ತಿಂಗಳವರೆಗೂ ಇಟ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ಮಾಡೋವಾಗ, ಜ್ಯೂಸ್ ಮಾಡೋವಾಗ ಅದ್ರ ಮೇಲೆ ಈ ರೀತಿ ಡೆಕೋರೇಟಿವ್ ಆಗಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಷ್ಟು ಡ್ರೈ ಆದಮೇಲೆ ನಾನು ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿಬಿಟ್ಟು ಫ್ರಿಜ್ನಲ್ಲಿ ಸ್ಟೋರ್ ಮಾಡೋಕ್ಕೆ ಇಟ್ಟಿದ್ದೀನಿ. ನಂತರ ನೈಟ್ ಡಿನ್ನರ್ಗೆ ಬಂದು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ತರಕಾರಿ ಅಂಗಡಿ ಮನೆ ಮುಂದೆ ಇರೋದ್ರಿಂದ ಅಲ್ಲಿ ಹೋಗಿಬಿಟ್ಟು ಮಶ್ರೂಮ್ ಪ್ಯಾಕೆಟ್ನ ತಗೊಂಡು ಬಂದೆ. ಸ್ವಲ್ಪ ಬಾಡೋದಂಗೆ ಇತ್ತು, ಏಕೆಂದರೆ ಈಗ ಬೇಸಿಗೆ ಆಗಿರೋದ್ರಿಂದ ಎಲ್ಲ ಒಂದು ತರಕಾರಿನೂ ಅಷ್ಟೇ, ಯಾವುದಾದ್ರೂ ಫ್ರೂಟ್ಸ್ ಆದರೂ ಪರವಾಗಿಲ್ಲ, ಎಲ್ಲ ಈ ರೀತಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂಥೇಳಿ ತಗೊಂಡು ಬಂದೆ. ಒಂದು 40 ರೂಪಾಯಿ ಏನೋ ಪ್ಯಾಕೆಟು ತಗೊಂಡು ಬಂದು ಈ ರೀತಿ 4 ಭಾಗ ಮಾಡಿ ಇಟ್ಟಿದ್ದೀನಿ. ಚಿಕ್ಕದಾದರೆ 2 ಭಾಗ ಮಾಡಿದೆ, ದೊಡ್ಡದಾದರೆ 4 ಭಾಗ ಮಾಡಿ ಇಟ್ಟಿದ್ದೀನಿ. ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಸೈಡ್ಗೆ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಅದಕ್ಕೆ ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಒಂದು ಇಡಿಯಷ್ಟು ತಗೊಂಡ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಪೇಸ್ಟಾಗಿ. ಈಗ ರುಬ್ಬಲಿಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ನಂತರ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಪಲಾವ್ ಎಲೆ, ಸೋಂಪು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಚಕ್ರದ ಹೂವು ಎಲ್ಲ ಹಾಕ್ಕೊಂಡು, ಸಾಸಿವೆ ಎಲ್ಲ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಈ ರೀತಿ ಫ್ರೈ ಮಾಡೋದ್ರಿಂದ ಎಣ್ಣೆಲಿ ತುಂಬಾ ಘಮ ಬರುತ್ತೆ. ಹಾಗೆ 2 ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಕರಿಬೇವನ್ನ ಹಾಕಿದ್ದೆ, ಅದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಬಿರಿಯಾನಿ ಮಾಡುವಾಗ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಂತರ ಒಂದು ದೊಡ್ಡ ಟೊಮೊಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಬೇಗ ಸಾಫ್ಟ್ ಆಗೋಕ್ಕೆ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಈಗ ಆಗಲೇ ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಮಸಾಲೆ. ನಂತರ ಅದಕ್ಕೆ ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಧನಿಯಾ ಅರ್ಧ ಟೇಬಲ್ ಸ್ಪೂನಷ್ಟು, ಚಿಕ್ಕ ಖಾರದ ಪುಡಿ ಏನೂ ಹಾಕೋದು ಬೇಡ, ಏಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಅದೇನು ಬೇಕಾಗಿಲ್ಲ. ಏನಾದರೂ ಖಾರ ಜಾಸ್ತಿ ಬೇಕಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೋಬೋದು, ಏನೂ ಪರವಾಗಿಲ್ಲ. ನಂತರ ನೋಡ್ತಾ ಇರ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಮಶ್ರೂಮ್ನ ಕಟ್ ಮಾಡಿ ನೀರಲ್ಲಿ ತೊಳೆದುಬಿಟ್ಟು ಹಾಕ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ಹಾಕಿಬಿಟ್ಟು ನೀರಲ್ಲಿ ಇಟ್ಟಿದ್ದೆ, ಏಕೆಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅಲ್ವ ಮಶ್ರೂಮ್, ಅದಕ್ಕೋಸ್ಕರ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ, ಅಂದರೆ ಮಸಾಲೆಯಲ್ಲಿ. ನಂತರ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಂತರ 2 ಲೋಟ ಅಷ್ಟು ಅಕ್ಕಿನ ಹಾಕ್ತಾಯಿದ್ದೀನಿ. ನಮ್ಮ ಇಬ್ಬರೇ ಇರೋದ್ರಿಂದ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿದ್ರೆ ನಮ್ಮಿಬ್ಬರಿಗೂ ಸರಿ ಹೋಗುತ್ತೆ. ಅದಕ್ಕೋಸ್ಕರ 2 ಲೋಟ ಹಾಕಿ ಮತ್ತು 4 ಲೋಟ ನೀರು ಹಾಕಿ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, ಈಗ 4 ಲೋಟ ನೀರು ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಒಂದು ಮಶ್ರೂಮ್ ಬಿರಿಯಾನಿ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆದಷ್ಟು ಬೇಗನೆ ಆಗಿಬಿಡುತ್ತೆ.
ಮಾರ್ನಿಂಗ್ ಲಂಚ್ ಬಾಕ್ಸ್ಗೆ ತುಂಬಾ ಬೇಗ ಆಗಿಬಿಡುತ್ತೆ. ನಂತರ ಏನಾದರೂ ನಾನ್ ವೆಜ್ ತಿಂದಿಲ್ಲ ಅಂದ್ಕೊಳ್ಳಿ, ಆ ಟೈಮಲ್ಲಿ ಕೂಡ ಮಾಡಿಕೊಂಡ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ ತಿಂದಂಗೆ. ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಸರಿ ಹೋಗಿದೆ ಇಲ್ವಾ ಅಂಥೇಳಿ ಚೆಕ್ ಮಾಡಿ, ಈಗ ಎಲ್ಲ ಕರೆಕ್ಟಾಗಿದೆ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಸಿಲ್ ಕೂಗಿಸ್ಕೊಂಡ್ರೆ ರೆಡಿ ಆಗುತ್ತೆ. ನಂತರ 2 ವಿಸಿಲ್ ಕೂಗಿಸ್ಕೊಂಡಾದಮೇಲೆ ತಣ್ಣಗಾದಮೇಲೆ ವಿಸಿಲು ತೆಗೆದು ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಘಮ ಬರ್ತಾ ಇದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಬೇಗನೆ ಆಗಿಬಿಡುತ್ತೆ. ನೈಟ್ ಡಿನ್ನರ್ಗೆ ಈ ಒಂದು ರೆಸಿಪಿ ಇಷ್ಟ ಆಯಿತು. ಸೊ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ. ನನಗೆ ಮತ್ತು ನಮ್ಮ ಮನೆಯವರಿಗೆ ಇಬ್ಬರಿಗೂ ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ತುಂಬ ದಿವಸದಿಂದ ಕೇಳ್ತಾ ಇದ್ದೆ, ಮಶ್ರೂಮ್ ತಗೊಬನ್ನಿ, ಪನ್ನೀರ್ ತಗೊಬನ್ನಿ, ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ. ಅವರು ತಗೊಂಡು ಬಂದಿದ್ದೇ ಇಲ್ಲ. ಅದಕ್ಕೋಸ್ಕರ ಇವತ್ತು ನಾನೇ ಹೋಗಿಬಿಟ್ಟು ತಗೊಂಡು ಬಂದೆ. ಈಗ ಅದ್ರ ಜೊತೆಗೆ ಮೊಸರು ಮತ್ತು ಈರುಳ್ಳಿ ಸೌತೆಕಾಯಿನ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತು ಟೂಟಿ ಫ್ರೂಟು ಹಾಗೆ ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.